ನಿಮ್ಗೋಸ್ಕರ ನನ್ಗೋಸ್ಕರ ನೋಡಿ ತುಂಬಾ ಪುಟ್ಟ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಂಗಳವಾರದ ವ್ಲಾಗ್ ಇದು. ಬೆಳಿಗ್ಗೆ ತಿಂಡಿ ದೋಸೆಗೆ ಚಟ್ನಿನ ರುಬ್ಕೊಳ್ಳೋದಕ್ಕೆ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಚಟ್ನಿ ರುಬ್ಬೋದಕ್ಕೆ ಬಂದಿದ್ದೀನಿ. ಇವಾಗ ಇಲ್ಲಿ ಒಂದು ಟೇಬಲ್ ಹಾಕೊಂಡಿದ್ದೀನಿ ನಾನು. ನನ್ಗೆ ಏನು ಇಟ್ಕೊಳ್ಳೋದಕ್ಕೆ ಜಾಗನೇ ಇರ್ಲಿಲ್ಲ, ಅಂದ್ರೆ ಈ ತರ ಮಿಕ್ಸರ್ ಎಲ್ಲ ಇಟ್ಕೊಂಡು ರುಬ್ಬೋದಕ್ಕೆಲ್ಲಾನು. ಅದಕ್ಕೆ ಒಂದು ಸನ್ಮೈಕ್ ಹಾಕ್ಬೇಕು. ಅದು ಫುಲ್ ವುಡ್ಡಿಂದು ಟೇಬಲ್. ಸನ್ಮೈಕ್ ಹಾಕಿದ್ರೆ ಸ್ವಲ್ಪ ಚಂದ ಕಾಣಿಸ್ತದೆ ನೋಡೋದಕ್ಕೂನು. ದೋಸೆ ಹಾಕ್ತಾ ಇದ್ದೆ, ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯಿಸಿಟ್ಕೊಂಡೆ. ಮೊದ್ಲಿಗೆ ನಾನ್ ತಿಂಡಿ ತಿನ್ಕೊಳ್ಳೋಣ ಅಂತ ನಾನು ದೋಸೆ ಚಟ್ನಿ ಹಾಕೊಂಡಿದೀನಿ. ನಮ್ಮನೆಯವ್ರು ತಿಂಡಿಗೆ ಬರೋದ್ ಲೇಟೇನೆ ಯಾವಾಗ್ಲೂನು. ತಿಂಡಿ ಎಲ್ಲ ತಿಂದು ಕಿಚನ್ ಎಲ್ಲ ನೀಟ್ ಮಾಡಿ ನಾನು ಕೆಳಗಡೆ ಹೋಗಿದ್ದೆ ನೀರ್ ತರೋದಕ್ಕೆ ಅಂತ. ಅಕ್ಕ ಇಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ರು, ಹಂಗೆ ಅಲ್ಲೇ ನಿಂತಿದ್ದೆ ನಾನು. ಇನ್ನ ಕಿಚನ್ಗೆ ಬಂದೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಇವತ್ತು ಮೀನ್ ಫ್ರೈ ಮಾಡ್ತಾ ಇದ್ದೀನಿ ನಮ್ಮನೆಯವರಿಗೋಸ್ಕರ. ನನ್ಗೋಸ್ಕರ ಮೀನ್ ಸಾರ್ ಮಾಡ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಂಜೆ 6:45 ಇವಾಗ ಸಿಗ್ತಾ ಇದ್ದೀನಿ. ಇವತ್ತು ಜಾಸ್ತಿ ಏನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಇವತ್ತು ಮನೆಯಲ್ಲಿ ನಾನ್ ವೆಜ್ ಊಟ ಆಗಿತ್ತು. ನಾನ್ ವೆಜ್ ಮಾಡೋದಕ್ಕೆ ನನಗೆ ಸಮಯ ಹೋಯ್ತು. ಇವತ್ತು ಫಿಶ್ ಆಗಿತ್ತು ಮನೆಯಲ್ಲಿ. ಅಡುಗೆ ಕೆಲ್ಸಕ್ಕೇನೆ ಸರಿ ಹೋಯ್ತು, ಏನು ಬ್ಲಾಗ್ ಮಾಡ್ಲಿಲ್ಲ. ಇನ್ನ ಒಂದ್ ಕೆಲ್ಸ ಪೆಂಡಿಂಗ್ ಇದೆ. ನನ್ ಲ್ಯಾಪ್ಟಾಪ್ ಇನ್ನ ರಿಪೇರಿನೇ ಆಗ್ಲಿಲ್ಲ. ಇದ್ರದ್ದೊಂದು ಪಾರ್ಟ್ಸ್ ಹೋಗಿದೆ, ಅದು ಬರ್ಬೇಕಿದೆ. ಆರ್ಡರ್ ಹಾಕಿದ್ದಾರೆ, ಯಾವಾಗ ಬರ್ತದೆ ಅಂತ ನೋಡ್ಬೇಕು. ಆದಷ್ಟು ಬೇಗನೆ ಬಂದು ರಿಪೇರಿ ಆಗ್ಲಿ ಅಂತ. ಏನಕ್ಕೆ ಅಂದ್ರೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಇತ್ತೀಚೆಗೆ ವಿಡಿಯೋ ಕೂಡ ಅಪ್ಲೋಡ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲಿ ಲಾಸ್ಟ್ ಇಯರ್ ಕೂಡ ಇದ್ದೇ ಟೈಮ್ ನಲ್ಲಿ ಲೈಕ್ ಒಂದ್ ಸ್ವಲ್ಪ ದಿನದ ನಂತರ ಮಳೆಗಾಲದಲ್ಲಿ ಜುಲೈ ಆಗಸ್ಟ್ ಆ ಟೈಮ್ ನಲ್ಲಿ ನಮ್ದು ಸ್ಕ್ರೀನೇ ಹೋಗ್ಬಿಟ್ಟಿತ್ತು ಅಲ್ವಾ, ಲ್ಯಾಪ್ಟಾಪ್ ಇಂದು. ಅವಾಗ ಸುಮಾರು ಖರ್ಚು ಬಂದಿತ್ತು. ಇವಾಗ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ. ಏನೋ ನನ್ಗೆ ಒಂದಿನ ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು, ಸದ್ಯದಲ್ಲಿ ರೀಸೆಂಟ್ ಆಗಿ ನೋಡಿರುವಂತಹ ಕಾಮೆಂಟು, ವಿದ್ಯಾವ್ರಿ ನೀವು ಮತ್ತೆ ಅಣ್ಣ ಜಗಳ ಆಡೋದಿಲ್ವಾ ಅಂತ ಕೇಳಿದ್ರಿ. ಹಂಗೇನೆ ಅವಾಗ ನನಗೆ ಕಾಮೆಂಟ್ ಹಾಕ್ತೀರಿ, ನೀವು ತುಂಬಾ ಅನ್ಯೂನ್ಯತೆಯಿಂದ ಇದ್ದೀರಿ ಅಂತ. ನಾನು ಯಾರದೇ ಮನೆಯಲ್ಲಾಗ್ಲಿ ಅಂದ್ರೆ ಎಲ್ಲಾದ್ರೂ ಅಪರೂಪಕ್ಕಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರ್ತದೆ. ನಮ್ಮ ಮನೆಯಲ್ಲೂ ಕೂಡ ಕೆಲವೊಮ್ಮೆ ನಾವು ಕೂಡ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತೀವಿ, ಇಲ್ಲ ಅಂತ ಅಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೇನೆ ನಾನು ನಂದೇ ಸರಿ ಅಂತ ನಾನು ವಾದ ಮಾಡ್ತೀನಿ. ಇದೇ ನಂದು ಮೈನಸ್ ಅಂದ್ರೆ ಇದೇನೆ. ಗೊತ್ತಿರ್ತದೆ ನನ್ಗೆ ಕೆಲವೊಮ್ಮೆ ಇದು ತಪ್ಪು ಅಂತೇಳಿ, ಆದ್ರೂ ನಾನೇ ವಾದ ಮಾಡ್ತಾ ಇರ್ತೀನಿ. ಕೆಲವೊಂದು ಬಾರಿ ಏನಂತಂದ್ರೆ ನಾನು ಯಾವ್ದಾದ್ರು ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಇರ್ತೀನಿ. ಅವಾಗ ನಮ್ಮ ಮನೆಯವ್ರು ಬಂದು ಏನಾದ್ರೂ ಒಂದು ನೆಗೆಟಿವ್ ಹೇಳಿದ್ರೆ ನನಗೆ ತುಂಬಾ ಕೋಪ ಬರ್ತದೆ. ಮೊನ್ನೆ ದಿನ ಹಂಗೆ ಆಯ್ತು. ನಮ್ಗೆ ಹೇಳ್ಬೇಕಂತ ಅನಿಸ್ತು. ಮೊನ್ನೆ ದಿನ ಒಂದು ಇನ್ಸಿಡೆಂಟ್ ಆಗಿತ್ತು, ಹಂಗಾಗಿ ನೆನಪಾಯ್ತು ಇದಿಷ್ಟು. ಪ್ರತಿಯೊಬ್ಬರಿಗೂ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕೋಪ, ದ್ವೇಷ, ಅಸೂಯೆ, ಮನಸ್ತಾಪ, ಇನ್ನ ಪ್ರತಿಯೊಂದು ಕೂಡ ಇರ್ತದೆ. ಅಂದ್ರೆ ನಾವ್ ಹೇಳ್ಬೋದು, ಇಲ್ಲಪ್ಪ ನಾನು ತುಂಬಾ ಒಳ್ಳೆಯವಳು ಅಂತ ನಾವ್ ಹೇಳ್ಕೊಡ್ಬೋದು. ಖಂಡಿತ ಸಾಧ್ಯನೇ ಇಲ್ಲ. ಎಲ್ಲರಲ್ಲೂ ಇವನ್ ನಾನು ಸೇರಿಸಿ ಹೇಳ್ಕೊಳ್ತಾ ಇದ್ದೀನಿ. ನನ್ಗೂನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೋಪ, ಸಿಟ್ಟು, ದ್ವೇಷ, ಅಸೂಯೆ ಎಲ್ಲಾನು ಇರ್ತದೆ. ಮನುಷ್ಯ ತುಂಬಾ ತಾಳ್ಮೆಯಿಂದ ಅಂದ್ರೆ ತುಂಬಾ ಒಳ್ಳೆಯವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಅಷ್ಟೆಲ್ಲ ಒಳ್ಳೆಯವನಾಗಿ ಅಂದ್ರೆ ಇದ್ರೆ ಮನುಷ್ಯ ಬುದ್ಧ ಆಗ್ಬಿಡ್ತಾ ಇದ್ದೇನೋ. ಎಲ್ಲರಲ್ಲೂ ಇರ್ತದೆ. ಆದ್ರೆ ನಾವ್ ಅದನ್ನ ಹೇಗೆ ತಗೊಳ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾವುದೇ ವಿಚಾರ ಆದ್ರೂ ಅದನ್ನ ಹೆಂಗ ನಿಭಾಯಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸಂದರ್ಭಕ್ಕೆ ತಕ್ಕಂತೆ ಅಲ್ವಾ ರೀ? ನಿಮ್ಗೆ ಏನ್ ಅನಿಸ್ತದೆ? ನೀವು ಕೇಳ್ತಿದ್ರಲ್ವಾ ವಿದ್ಯಾವ್ರಿ ನಿಮ್ ಕೋಪನೇ ಬರೋದಿಲ್ವಾ ಅಂತೆಲ್ಲ. ನನ್ಗೂ ಕೂಡ ಕೆಲವೊಮ್ಮೆ ಕೋಪ ಬರ್ತದೆ. ಇನ್ನೇನಂದ್ರೆ ಪರಿಸ್ಥಿತಿ ನಮ್ಮನ್ನ ಆತರ ಮಾಡ್ತದೆ. ಕೆಲವೊಂದು ಸಮಯದಲ್ಲಿ ಈ ಪರಿಸ್ಥಿತಿ ಅನ್ನುವಂಥದ್ದು ನಮ್ಮನ್ನ ಅಂದ್ರೆ ಕೋಪ ಬರೋದಾಗ್ಲಿ, ಬೇಜಾರಾಗೋದಾಗ್ಲಿ, ಈ ತರ ಎಲ್ಲ ಅಂದ್ರೆ ಆ ಸಿಚುವೇಶನ್ಗೆ ತಕ್ಕಂಗೆ ಅಂದ್ರೆ ಮನುಷ್ಯನಿಗೆ ಇವೆಲ್ಲ ಆಗೋದು ಸಹಜ. ಇದನ್ನ ಹೇಳ್ಬೇಕಿತ್ತು. ಮೊನ್ನೆ ದಿನ ನನ್ಗೆ ಏನೋ ಒಂದ್ ವಿಚಾರಕ್ಕೆ ನಾನು ತುಂಬಾ ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ದೆ. ನಮ್ಮನೆಯವ್ರು ಏನೋ ಒಂದ್ ನೆಗೆಟಿವ್ ಹೇಳಿದ್ರು, ನನ್ಗೆ ತುಂಬಾ ಕೋಪ ಬಂದಿತ್ತು. ಅವತ್ತಿನ ದಿನ ನನಗೆ ನೆನಪಾಗ್ತಾ ಇತ್ತು ನೀವು ಕೇಳಿದ ಪ್ರಶ್ನೆ.
ವಿದ್ಯಾ ಅವ್ರೆ ನೀವು ಜಗಳನೇ ಆಡೋದಿಲ್ವಾ ಅಂತ ಕೇಳಿದ್ರಿ ಅಲ್ವಾ, ಹಂಗಾಗಿ ನಂಗೆ ನೆನಪಾಗ್ತಾ ಇತ್ತು. ಇವತ್ತು ಆನ್ಸರ್ ಮಾಡಿದಕ್ಕೆ. ಇನ್ನ ನೀವು ಮತ್ತೆ ಕೇಳ್ಬಹುದು, ಅಣ್ಣಂಗ್ ಕೋಪನೇ ಬರೋದಿಲ್ವಾ ವಿದ್ಯಾ ಅವ್ರೆ ಅಂತ. ಅಣ್ಣಗೂ ಕೂಡ ಕೋಪ ಬರ್ತದೆ, ಅಪರೂಪ, ವರ್ಷಕ್ಕೆ ಎಲ್ಲೋ ಒಂದ್ಸಾರಿ ಒಂದೆರಡು ಸಾರಿ, ಅದು ಚಿಕ್ಕ ಪುಟ್ಟ ವಿಚಾರಕ್ಕೇನೆ ಬಿಟ್ರೆ ತುಂಬಾ ದೊಡ್ಡ ದೊಡ್ಡ ವಿಚಾರಕ್ಕೆಲ್ಲ ಅಲ್ಲ. ನಾಳೆ ವಿಡಿಯೋ ಹಾಕೋದು ಬೇಡ, ಒಂದು ಶಾರ್ಟ್ಸ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಬಟ್ಟೆ ಎಲ್ಲ ವಿಡಿಯೋ ಮಾಡಿದ್ದೆಲ್ಲ ಹಂಗೆ ಇದೆ, ಎಲ್ಲಾನು ಅಂದ್ರೆ ಕೆಲವೊಂದು ಶಾರ್ಟ್ಸ್ ಹಾಕಿ ಅದೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದು ಮುಗಿಸ್ಬೇಕು. ಹಂಗಾಗಿ ನೋಡೋಣ ಏನಾಗ್ತದೆ ಅಂತ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಒಂದು ಪುಟ್ಟ ಕರು ಬಂದಿತ್ತು ನಮ್ಮನೆ ಹತ್ರ. ತುಂಬಾ ಹೊತ್ತು ನಮ್ಮನೆ ಹತ್ರನೇ ಇತ್ತು. ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ. ಆ ಕರುನ ನೋಡಿ ಒಂದ್ ಬಾಳೆಹಣ್ಣು ತಗೊಂಡ್ ಹೋಗ್ತಾ ಇದ್ದೀನಿ ಮೇಲ್ಗಡೆ ಬಂದು. ನನ್ಗೆ ಈ ಪುಟ್ ಹಸುವಿನ ಕರು ಅಂದ್ರೆಲ್ಲಾನು ತುಂಬಾ ಇಷ್ಟ. ಎಮ್ಮೆ ಕರು ಅಂತಂದ್ರೆಲ್ಲ ತುಂಬಾ ಇಷ್ಟ. ಅಮ್ಮನ್ ಮನೆ ಹಸು ಕರು ನೆನ್ಪಾಗ್ತಾ ಇತ್ತು ನನ್ಗೆ ಈ ಕರುನ ನೋಡಿ. ತುಂಬಾ ಪುಟ್ಟದು, ಹೆದರ್ಕೊಳ್ತಾ ಇತ್ತು ಅದು. ಏನೋ ಒಂದು 3-4 ತಿಂಗಳ ಆಗಿರ್ಬಹುದು. ಅದನ್ನ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಎಲ್ಲ ಸಾಮಾನ್ಯವಾಗಿ ಹಂಗೇನೆ ಬಿಡ್ತಾರೆ. ಅದ್ರ ಅಮ್ಮನ್ ಜೊತೆ ಬಂದಿತ್ತು. ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ನನ್ಗೇನೋ ಒಂಥರ ಈ ಹಸು ಕರು, ಎಮ್ಮೆ ಕರು ಎಲ್ಲ ನೋಡಿದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳ ನೋಡಿದ ತರನೇ ಫೀಲ್ ಆಗ್ತದೆ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂಥರ ನನ್ಗೆ ಪಾಪ ಅಂತ ಅನ್ಸ್ತಾ ಇತ್ತು. ಹಂಗೆ ಬಾಳೆಹಣ್ಣು ತಿನ್ಕೊಂಡು ತುಂಬಾ ಹೊತ್ತು ನಮ್ ಸರೌಂಡಿಂಗ್ಸ್ ಅಲ್ಲೇ ಇತ್ತು. ಕೊನೆಗೆ ಅವ್ರ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಡ್ತು ಅದ್ರನ್ನ. ಅದ್ ಒಂದೇ ಉಳ್ಕೊಂಡಿತ್ತು ಇಲ್ಲಿ. ತುಂಬಾ ಹೊತ್ತಿತ್ತು. ನಂತರ ಸಂಜೆ ಹೋಗಿದೆ, ಮನೆಗ್ ಹೋಯ್ತೋ ಏನು ಅಂತ ನಂತರ ನನ್ಗೂ ಕೂಡ ಗೊತ್ತಾಗ್ಲಿಲ್ಲ. ಯಾರ್ ಮನೆ ಕರು ಅಂತಾನು ನನ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ಹೋಗಿ ಬರ್ತಾ ಇದ್ದೆ ನಿಮ್ ಮನೆ ಕರು ಇಲ್ಲೇ ಇದೆ ಅಂತ. ಹಂಗೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ತುಂಬಾ ಬಟ್ಟೆಗಳಿತ್ತು. ನಿನ್ನೆದೇ ಸ್ವಲ್ಪ ಸಾಂಬಾರ್ ಇತ್ತು. ನಮ್ಮ ಮನೆಯವ್ರಿಗೆ ಒಂದು ಆಮ್ಲೆಟ್ ಹಾಕಿ ಕೊಡೋಣ ಅಂತ ಆಮ್ಲೆಟ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ತಿನ್ನೋದು 3 ದಿನ, ಭಾನುವಾರ, ಮಂಗಳವಾರ, ಬುಧವಾರ 3 ದಿನ. ಪಕ್ಕದ ಮನೆಯವ್ರದಂತೂ ಹಸು ಕರು ಬಂತು. ಆ ಕರು ಜೊತೆ ಬೆಳಿಗ್ಗೆಯಿಂದ ಇದ್ದ ಕರು ಆಟ ಆಡ್ತಾನೆ ಇತ್ತು. ಇನ್ನ ನಾನು ಆಮ್ಲೆಟ್ ಹಾಕೋದಕ್ಕೆ ಬಂದೆ. ಗಂಟೆ ಅಷ್ಟರಲ್ಲಿ 1:30 ಆಗಿತ್ತು. ಬಿಸಿ ಬಿಸಿ ಆಮ್ಲೆಟ್ ಹಾಕೊಂಡು ಊಟ ಕೂಡ ಮಾಡಿದ್ದಾಯ್ತು. ನನ್ಗೆ ತುಂಬಾ ಚೆನ್ನಾಗ್ ಹೇಳ್ತೀರಿ, ಪ್ರತಿದಿನ ಮೊಟ್ಟೆ ತಿನ್ನಿ ವಿದ್ಯಾ ಅವ್ರೆ, ದಪ್ಪ ಆಗ್ತೀರಿ ಅಂತ. ನನ್ಗೆ ಒಂದಿನ ತಿಂದ್ರೆ ಮತ್ತೆ ಮಧ್ಯಾಹ್ನ ತಿಂದ್ರೆ ರಾತ್ರಿ ಇಷ್ಟ ಆಗೋದಿಲ್ಲ. ಈ ತರ ಒಂದಿನ ತಿಂದ್ರೆ ಮಾರನೇ ದಿನ ನನ್ಗೆ ಇಷ್ಟ ಆಗೋದಿಲ್ಲ. ಹಂಗೇನೆ ನಾನ್ ಶಾರ್ಟ್ಸ್ ಹಾಕಿದಾಗ ತುಂಬಾ ಜನ ಕೇಳ್ತೀರಿ ಹೇಗೆ ಪರ್ಚೇಸ್ ಮಾಡ್ಬೇಕು ಅಂತ. ನಾನು ಅಲ್ಲೇ ಟ್ಯಾಗ್ ಮಾಡಿರ್ತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿದೀನಿ, ಇವಾಗ ನೀವು ನೋಡ್ಬೋದು. ಈ ತರ ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಓಪನ್ ಆಗ್ತದೆ ಲಿಂಕ್. ಆವಾಗ ನೀವು ಪ್ರೈಸ್ ನೋಡಿ ಬೇಕಂತಂದ್ರೆ ಬೈ ಮಾಡ್ಬೋದು. ಹಾಗೆ ಡ್ರೆಸ್ಸಿನ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ರಾತ್ರಿ 10:30 ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಊಟ ಮುಗಿಸಿ ಕಿಚನ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ದಾಯ್ತು. ಏನಕ್ಕೆ ಅಂತಂದ್ರೆ ನಾಳೆಯಿಂದ ನಮ್ಮ ಮನೆಯಲ್ಲಿ ವಾರ ಸ್ಟಾರ್ಟ್ ಆಗ್ತದೆ. ಗುರುವಾರ, ಶುಕ್ರವಾರ, ಶನಿವಾರ ಅಂತ. ಹಂಗಾಗಿ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ವಿಡಿಯೋ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದಾಯ್ತು. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಬ್ಲಾಗು, ಜಾಸ್ತಿ ಏನು ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.